Hello everyone, welcome to Sankalp Learning. I am Vijayashree. Let us see the question number 12. Which of these show positive deviation from Raoult's law? So, ideal solution ಗೆ ನಿಮಗೆ examples ಗೊತ್ತಿರಬೇಕು which are given in your textbook. Please go through that. The solution shows negative deviation. Okay, that example also you should remember. Positive deviation showing solutions example you should remember. Okay, so ಇವಾಗ ಈ ಒಂದು ಕ್ವಶನ್ಗೆ ಆನ್ಸರ್ ನೋಡೋಣ. ವಿಚ್ ಆಫ್ ದಿಸ್ shows positive deviations from the Raoult's law? So positive deviation in the sense what is actually positive deviation? Positive deviation means AB attraction. ಅಂದ್ರೆ ಒಂದು ಸೊಲ್ಯೂಷನ್ ನಲ್ಲಿ ಸಾಲ್ವೆಂಟ್ ಮತ್ತೆ ಸೊಲ್ಯೂಟ್ ಪಾರ್ಟಿಕಲ್ಸ್ ನಡುವೆ ಇರುವಂತಹ ಅಟ್ರಾಕ್ಷನ್ ವಿಚ್ ಇಸ್ ಲೆಸ್ ದ್ಯಾನ್ attraction between pure solvent particles, that is AA, or attraction between pure solute particles. Okay, so when you add the solute to solvent, so solute and solvent particle attraction ಏನಾಗುತ್ತೆ ಕಡಿಮೆ ಆಗುತ್ತೆ. So AB attraction will become less when it is compared to pure form. AA attraction or BB attraction ಅಂದ್ರೆ ಸಾಲ್ವೆಂಟ್ ಪ್ಯೂರ್ ಫಾರ್ಮ್ ಅಲ್ಲಿ ಇದ್ದಾಗ ಅದರ ಪಾರ್ಟಿಕಲ್ಸ್ ನಡುವಿನ ಅಟ್ರಾಕ್ಷನ್ ಗಿಂತ ಅದು ಸೊಲ್ಯೂಷನ್ ಗೆ ಬಂದಾಗ ಕಡಿಮೆ ಇರುತ್ತೆ. ಅಥವಾ ಸಾಲ್ಯೂಟ್ ಅಂತ ತಕೊಂಡ್ರೆ ಅದರ ಪ್ಯೂರ್ ಫಾರ್ಮ್ ಅಲ್ಲಿ ಇದ್ದಾಗ ಅದರ ಪಾರ್ಟಿಕಲ್ಸ್ ಗಳ ನಡುವೆ ಇರುವ ಅಟ್ರಾಕ್ಷನ್ ಗಿಂತ ಸೊಲ್ಯೂಷನ್ ಫಾರ್ಮ್ ಗೆ ಬಂದಾಗ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ ಅಂತ ಅರ್ಥ. ಸೊ ವಿಚ್ ಇಂಪ್ಲೈಸ್ ವಿಚ್ ಇನ್ಕ್ರೀಸಸ್ ದ ಎಸ್ಕೇಪಿಂಗ್ ಟೆಂಡೆನ್ಸಿ. ಎ ಬಿ ಅಟ್ರಾಕ್ಷನ್ ಅಂದ್ರೆ ಸಾಲ್ವೆಂಟ್ ಮತ್ತೆ ಸಾಲ್ಯೂಟ್ ಪಾರ್ಟಿಕಲ್ ನಡುವೆ ಅಟ್ರಾಕ್ಷನ್ ಇಲ್ಲ ಒಂದು ಸೊಲ್ಯೂಷನ್ ಅಲ್ಲಿ ಅಂದ್ರೆ that means molecules easily get evaporated, right? As which increases the escaping tendency. So that means easily solution can be evaporated. The solution get evaporated easily alwa. So which implies solution easily undergo evaporation ಅಂತ ಅರ್ಥ ಅಲ್ವಾ, evaporation ಅಂತ ಅರ್ಥ. ಓಕೆ, ವಿಚ್ ಇಂಪ್ಲೈಸ್ ವೇಪರ್ ಪ್ರೆಷರ್ ಏನಾಗುತ್ತೆ, ವೇಪರ್ ಪ್ರೆಷರ್ ಗೆಟ್ ಇನ್ಕ್ರೀಸ್ಡ್. ಮೋರ್ ಅಂಡ್ more evaporated particles means more and more vapor pressure, right? So ಇವಾಗ ಒಂದೊಂದು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡಿ. ಆಪ್ಷನ್ ಎ ದಲ್ಲಿ ಬೆನ್ಸಿನ್ ಮತ್ತೆ ಟಾಲಿನ್ ಕೊಟ್ಟಿದ್ದಾರೆ. ದಿಸ್ ಇಸ್ not the right example for positive deviation. Positive deviation ಬೆನ್ಸಿನ್ ಮತ್ತೆ ಟಾಲಿನ್ ಅಲ್ಲಿ ಆಗಲ್ಲ. ನೀವು ಟೆಕ್ಸ್ಟ್ ಬುಕ್ ಅನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಪಾಸಿಟಿವ್ ಡಿವಿಯೇಷನ್ ತೋರಿಸುವಂತಹ ಸೊಲ್ಯೂಷನ್ಸ್ ಯಾವ್ಯಾವ್ದು, ನೆಗೆಟಿವ್ ಡಿವಿಯೇಷನ್ ಅನ್ನ ತೋರಿಸುವಂತಹ ಸೊಲ್ಯೂಷನ್ ಯಾವ್ಯಾವ್ದು, ಐಡಿಯಲ್ ಸೊಲ್ಯೂಷನ್ಸ್ ಯಾವ್ಯಾವ್ದು ಅಂತ ಎಲ್ಲ ಎಕ್ಸಾಂಪಲ್ ಅನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಈ ರೀತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಓಕೆ, ಸೊ ಬೆಂಜಿನ್ ಮತ್ತೆ ಟಾಲಿನ್ ಏನ್ ಮಾಡಲ್ಲ, ಪಾಸಿಟಿವ್ ಡಿವಿಯೇಷನ್ ಅನ್ನ ತೋರಿಸಲ್ಲ. ಫಿನಾಲ್ ಮತ್ತೆ ಅನಿಲಿನ್ ಕೂಡ ಪಾಸಿಟಿವ್ ಡಿವಿಯೇಷನ್ ಅನ್ನ ತೋರಿಸಲ್ಲ. ಇಥೆನಾಲ್ ಮತ್ತೆ ಅಸಿಟೋನ್ ಎರಡು ಏನಾಗುತ್ತೆ, ಪಾಸಿಟಿವ್ ಡಿವಿಯೇಷನ್ ಅನ್ನ ತೋರಿಸುತ್ತೆ. ಯು ಕ್ಯಾನ್ ಚೆಕ್ ದ ಟೆಕ್ಸ್ಟ್ ಬುಕ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಆಲ್ಸೋ ರಾಂಗ್. ಸೊ ದ ಕರೆಕ್ಟ್ ಆನ್ಸರ್ ಹಿಯರ್ is ethanol and acetone. Okay, here you can see the supportive graph or supportive concept with the help of this diagram. So concentration ಜಾಸ್ತಿ ಆಗೋದು. Here you can see the graph of vapor pressure versus concentration. So this is the supportive image. Okay, ನೀವು ಎಕ್ಸಾಂಪಲ್ ಅನ್ನ ಪರ್ಟಿಕ್ಯುಲರ್ ಆಗಿ ನೆನ್ಪಿಟ್ಕೊಳ್ಳೇಬೇಕು. Okay, so here right answer is option C. Thank you.